ವಿಭಾಗದಲ್ಲಿ ದಕ್ಷಿಣ ಕನ್ನಡ ಎಕ್ಸ್ಪರ್ಟ್ ಕಾಲೇಜು ಸಾಧನೆ. ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು 600ರಲ್ಲಿ 598 ಅಂಕಗಳನ್ನು ಪಡೆದಿದ್ದಾರೆ. ಶಮನ್ಯು ಎಸ್ ಶೆಟ್ಟಿ, ನಂದನ್ ನಾಯಕ್ ಭರ್ಜರಿ ಸಾಧನೆ ಮಾಡಿದ್ದಾರೆ. 598 ಅಂಕಗಳನ್ನು ಪಡೆದಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು. ಶಮನ್ಯು ಎಸ್ ಶೆಟ್ಟಿ, ನಂದನ್ ನಾಯಕ್, ಈ ಇಬ್ಬರು ವಿದ್ಯಾರ್ಥಿಗಳು 600ಕ್ಕೆ 598 ಅಂಕಗಳನ್ನು ಪಡೆದಿದ್ದಾರೆ. ಎಸ್, PUC ಫಲಿತಾಂಶ ಪ್ರಕಟ ಆಗಿದೆ. ಸೈನ್ಸ್ನಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿಗಳು, ಇಬ್ಬರು ವಿದ್ಯಾರ್ಥಿಗಳು 598 ಅಂಕಗಳನ್ನು ಪಡೆದಿರುವಂಥದ್ದು. ಒಬ್ಬರು ವಿದ್ಯಾರ್ಥಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ನಿಮ್ಮ ಹೆಸರು ಮತ್ತು ಎಷ್ಟು ರ್ಯಾಂಕ್ ಬಂದಿದೆ? ನನ್ನ ಹೆಸರು ನಂದನ್ ನಾಯಕ್ ಅಂತ, ಎಕ್ಸ್ಪರ್ಟ್ PU ಕಾಲೇಜಲ್ಲಿ ಓದ್ತೀನಿ. ನನಗೆ 598 ಬಂದಿದೆ ಔಟ್ ಆಫ್ 600 ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲಿ. ಹೇಗಿತ್ತು ಆ ಅನುಭವ, ಅಂದರೆ ನಿಮ್ಮ ಕಲಿಯುವ ಟೈಮಲ್ಲಿ? ಕಾಲೇಜವರು ಎಲ್ಲ ಒಳ್ಳೆ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕಿತ್ತು. ಅಂದರೆ ಹೆಕ್ಟಿಕ್ ಅಂತ ಅನ್ಸೋದಿಲ್ಲ, ಬೇರೆಯವ್ರಿಗೆ ಅನ್ಸ್ಬೋದು, ನಂಗೆ ಅನಿಸ್ಲಿಲ್ಲ. ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲ ಸರಿ ಫಾಲೋ ಮಾಡಿದ್ರೆ ರಿಸಲ್ಟ್ ಬರಲೇಬೇಕು. ಸೊ ಅದನ್ನು ಫಾಲೋ ಮಾಡಿದೆ ಸರಿಯಾಗಿ, ಸೊ ಬಂತು ರಿಸಲ್ಟ್. ಯಾವ ರೀತಿ ಎಫರ್ಟ್ ಇತ್ತು? ಎಷ್ಟು ಗಂಟೆ ಓದ್ತಾ ಇದ್ರಿ ಮತ್ತು ನಿಮ್ಮ ಟೈಮ್ ಟೇಬಲ್ ಹೇಗೆ? ಅಂದರೆ ಕಾಲೇಜಲ್ಲಿ ಸ್ಟಡಿ ಅವರ್ಸ್ ಕೊಡ್ತಿದ್ರು, ಆವಾಗ ಓದ್ಬೋದಿತ್ತು. ಡೌಟ್ಸ್ ಇದ್ದರೆ ಟೀಚರ್ಸ್ ಹತ್ರ ಕೇಳ್ಬೋದಿತ್ತು. ಮತ್ತು ಮನೆಗೆ ಕೂಡ ಈಗ 7 to 7 ಇಲ್ಲ ಅಲ್ಲ, ಬೇಗ 9 to 7 ಮಾಡಿದ್ರು. ಸೊ ಮನೇಲೂ ಓದ್ಬೋದಿತ್ತು. ಬೆಳಿಗ್ಗೆ ಒಂದು 2 ಗಂಟೆ ಅಥವಾ ರಾತ್ರಿ ಲೇಟ್ ತನಕ ಕೂತ್ಕೊಳ್ಬೋದಿತ್ತು. ಸೊ ಮನೆಯಲ್ಲೇ ಒಂದು 4 hours ಕೊಡ್ಬೋದಿತ್ತು ಸ್ಟಡೀಸಿಗೆ. ಸೈನ್ಸ್ ಅಂದರೆ ತುಂಬ ಟಫೆಸ್ಟ್ ಸಬ್ಜೆಕ್ಟ್. ಇದರಲ್ಲಿ ಯಾವುದರಲ್ಲಿ ನಿಮಗೆ ತುಂಬ ಫೇವ್ರೇಟ್ ಸಬ್ಜೆಕ್ಟ್? ಫೇವ್ರೇಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಫೇವ್ರೇಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಜಾಸ್ತಿ ಬೈ ಹ್ಯಾಟ್ ಮಾಡೋದಿರಲ್ಲ, ಎಲ್ಲ ಅಲ್ಲೇ ಹೋಗಿ ಮಾಡ್ಬೋದು. ಲಾಜಿಕ್ ಇದೆ, ಇಷ್ಟ ಆಗುತ್ತೆ ಮ್ಯಾಥ್ಸ್. ಫ್ಯೂಚರ್ ಏನು, ಮುಂದೆ ಏನು ಮಾಡಬೇಕಂತ? ಫ್ಯೂಚರಲ್ಲಿ ನೀಟ್ ಕ್ರ್ಯಾಕ್ ಮಾಡಿ ಒಳ್ಳೆ ಡಾಕ್ಟರ್ ಆಗುವಂತ ಇದ್ದೀನಿ. ನಮ್ಮ ದೇಶನ ಒಳ್ಳೆ ಉದ್ಧಾರ ಮಾಡುವಂತ. ಎಸ್, ಇದಿಷ್ಟು ಮತ್ತು ವಿದ್ಯಾರ್ಥಿಗಳ ಮಾತು. ಕ್ಯಾಂಪಸ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಫಸ್ಟ್ ಆಫ್ ಆಲ್ ನಮ್ಮ ಸ್ಟೂಡೆಂಟ್ಸಿಗೆ ಕಂಗ್ರ್ಯಾಚುಲೇಷನ್ಸ್. ಅವರು ತುಂಬ ಒಳ್ಳೆಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇದು ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ನಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಮಕ್ಕಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ನಮ್ಮ ಟೀಚರ್ಸ್ ಕೂಡ ತುಂಬ ಅವರಿಗೆ ಗೈಡ್ ಮಾಡ್ತಾರೆ. ಮತ್ತು ನಾವು ಏನು ಮಾಡಿದ್ದೇವೆ ಅಂದರೆ, ಮಕ್ಕಳಿಗೋಸ್ಕರ ಒಂದು ವೆಲ್ ಪ್ಲ್ಯಾನ್ಡ್ ಒಂದು ಅಕಾಡೆಮಿಕ್ ಸ್ಟ್ರಕ್ಚರ್ ಮಾಡಿದ್ದೇವೆ. ಆ ಮಕ್ಕಳು ನಮ್ಮ ಏನು ಒಂದು ಪ್ಲ್ಯಾನಿಂಗ್ ಇದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಅವ್ರಿಗೆ ಸಕ್ಸಸ್ ಬರುತ್ತೆ. ಸೊ ಅದೊಂದು ನಿಷ್ಠೆಯಿಂದ, ಒಂದು ಹಾರ್ಡ್ ವರ್ಕಿಂದ, ಶ್ರಮಪಟ್ಟು ಅವರು ಕಲ್ತ್ರೆ ಒಳ್ಳೆ ಫಲ ಬರುತ್ತೆ ಅಂತ ಇದಕ್ಕೆ ಈ ಇಬ್ಬರು ಮಕ್ಕಳು ಡೆಫಿನೆಟ್ಲಿ ದೇ ಆರ್ ಎಕ್ಸಾಂಪಲ್ಸ್. ಸೊ ಇನ್ನೂ ಅವರವರ ಲೈಫಲ್ಲಿ ಒಳ್ಳೆ ಮಾಡಲಿ, ಇನ್ನೂ ಅವ್ರಿಗೆ ಏನೇನು ಅವರ ಡ್ರೀಮ್ಸ್ ಇದೆ ಅದೆಲ್ಲ ಅವರು ಅಚೀವ್ ಮಾಡಲಿ ಅಂತ ನಾನು ಒಂದು ವಿಶ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.